ಈ ವರ್ಷ ಕರ್ನಾಟಕದಲ್ಲಿ ಚುನಾವಣೆ ಇಲ್ಲದಿದ್ದರೆ ದಿಲ್ಲಿಯಲ್ಲಿ ನಡೆದಿರುವ ರಾಷ್ಟ್ರೀಯ ಕಾರ್ಯಕಾರಿಣಿ ಭಾರತೀಯ ಜನತಾ ಪಕ್ಷದ್ದು ಕರ್ನಾಟಕದಲ್ಲೇನು ಅಷ್ಟು ಸದ್ದು ಮಾಡಬೇಕಾಗಿರಲಿಲ್ಲ. ಆದರೆ ಈ ಬಾರಿ ಕರ್ನಾಟಕದ್ದು ಅತ್ಯಂತ ಪ್ರತಿಷ್ಠಿತ ಚುನಾವಣೆ ಆಗಿರುವ ಪರಿಣಾಮ ಅಲ್ಲಿ ನಡೆಯುವ ಎಲ್ಲ ಚಟುವಟಿಕೆಗಳು ನಮಗೂ ಸಂಬಂಧಿಸಿದ್ದಂತೆ ಭಾವಿಸಲಾಗುತ್ತಿದೆ. ಪ್ರಧಾನಿ ಮೋದಿಯ ಮೇಲೆ ಒಂದು ಮಾತು ಏನಂದರೆ, ಪ್ರತಿ ಚುನಾವಣೆಗೆ ಅವರು ತನ್ನನ್ನು ತಾನು ರೂಪಾಂತರಗೊಳಿಸಿಕೊಳ್ಳುತ್ತಾರೆ ಅಂತ, ತನ್ನನ್ನು ತಾನೇ ಬದಲಾಯಿಸ್ಕೋತಾರೆ. ಹೊಸ ಚಾಲೆಂಜು, ಹೊಸ ಮಾದರಿಗಳು ಮತ್ತು ಹೊಸ ಆಲೋಚನೆಗಳು, ಹೀಗೆ ತನ್ನನ್ನು ತಾನೇ ಬದಲಾಯಿಸ್ಕೋತಾ ಹೋಗ್ತಾರೆ. ಸ್ಟ್ಯಾಟಿಕ್ ಆಗಿ ನಿಂತ ನೀರಂತೆ ನಿಂತ್ಕೊಳ್ಳಲ್ಲ. ಅಗ್ರೀಡ್ ಪ್ರಿನ್ಸಿಪಲ್ ಫಾರ್ಮುಲಾ, ಒಪ್ಪಿತ ಒಂದು ಫಾರ್ಮುಲಾ ಮೇಲೆ ಅದ್ರ ಮೇಲೆ ಆಗ್ತಾ ಹೋದ್ರಾಯ್ತು ಅಂತ ಹಂಗೆ ಹಾಕಲ್ಲ. ಹೀಗಾಗಿರೋದು ಹಾಗೇನೆ. ಇಂತಹ ಚುನಾವಣಾ ತಂತ್ರಗಳಲ್ಲಿ ಹೆಣಾಯೋದ್ರಲ್ಲಿ ನಿಪುಣ ಎಂದೇ ಪರಿಣಿತರಾಗಿರೋ ಅವರಿಗೆ ಗುಜರಾತ್ನಲ್ಲಿ ಐತಿಹಾಸಿಕ ಗೆಲುವಾದರೂ ಹಿಮಾಚಲದಲ್ಲಿ ಸೋತರು ಅದನ್ನೆಲ್ಲ ಒಪ್ಪಿಕೊಂಡು ಈಗ ಕರ್ನಾಟಕದ ವಿಧಾನಸಭೆ ಚುನಾವಣೆ ಜೊತೆಗೆ ಈ ವರ್ಷ ನಡೆಯಲಿರುವ 9 ರಾಜ್ಯಗಳ ಚುನಾವಣೆಯ ಬಗ್ಗೆ ಇವತ್ತು ಭಾಷಣ ಮಾಡ್ಕೊಂಡಿದ್ದಾರೆ ಅವರು ರಾಷ್ಟ್ರೀಯ ಕಾರ್ಯಕಾರಿಣಿನಲ್ಲಿ. ಅದರ ಜೊತೆಗೆ ಇದಕ್ಕೆಲ್ಲ ಬುಡ ಅಷ್ಟೇ, ಅದರ ಜೊತೆಗೆ ಅವರ ಕಣ್ಣಿರುವುದು 24ರ ಸಾರ್ವತ್ರಿಕ ಚುನಾವಣೆ, ಅಂದರೆ ಲೋಕಸಭಾ ಚುನಾವಣೆ. ಇವತ್ತು ಕೊನೆ ದಿನವಾದ ಅವರು BJPಯ ಎಲ್ಲ ಮಹಿಮ ಮುಖಂಡರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ. ಅದೊಂಥರ ಆದೇಶ ನಿರ್ದೇಶನಗಳನ್ನು ಕೊಟ್ಟಂಗೆ ಕಾಣಿಸ್ತಾ ಇದೆ. ನೋಡ್ರಿ ಸ್ವಾಮಿಗಳೇ, ಈ ನಮಗೆ ಉಳ್ಕೊಂಡಿರೋದು ಲೋಕಸಭೆಗೆ ಇನ್ನು 400 ದಿನ ಮಾತ್ರ, 1.5 ವರ್ಷ ಇದೆ ಅಂತಂದುಬಿಟ್ರೆ ದೀರ್ಘಕಾಲ ಇದೆ ಅನಿಸ್ಬಿಡುತ್ತೆ. 400 ದಿನ ಅಂದ ತಕ್ಷಣ ಗಾಬರಿ ಆಗತ್ತೆ. ರಿಲ್ಯಾಕ್ಸ್ ಆಗಬಾರ್ದು. ಯಾವಾಗಲೂ ಹಂಗೆ ನಾವು ಜನರನ್ನು ತಲುಪಲು ಎಲ್ಲ ಮಾಡಬೇಕು, ಇನ್ನೊಂದು ಇತಿಹಾಸ ಸೃಷ್ಟಿ ಮಾಡಬೇಕು. ಇಷ್ಟು ದಿನ BJPಯನ್ನು ಸೂಚಿಸಿಕೊಂಡು ಬರ್ತಿದ್ದ ಕಟ್ಟರ್ ಹಿಂದುತ್ವವಾದರ ಬದಲು ಮೃದು ಹಿಂದುತ್ವ ಅನುಸರಿಸುವಂತೆ ಮೋದಿ ಪರೋಕ್ಷವಾಗಿ ಹೇಳಿದ್ದಾರೆ ಎನ್ನಲಾಗಿದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24ರ ಜೂನ್ವರೆಗೆ ಈಗಿರುವ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ JP ನಡ್ಡಾ ಅವರೇ ಮುಂದುವರಿಯುತ್ತಾರೆ ಎಂದು ಆ ಸಭೆ ತೀರ್ಮಾನಿಸಿದೆ. ಆಲ್ ರೈಟ್, ಮೋದಿ ಭಾಷಣನ ರೆಕಾರ್ಡ್ ಮಾಡೋಕ್ಕೇನು ಬಿಟ್ಟಿರಲ್ವಲ್ಲ, ಹಾಗಾಗಿ ನಮ್ಮ ಹತ್ರ ಇಲ್ಲ ಅವ್ರು ಏನು ಹೇಳಿದ್ದಾರೆ ಎಕ್ಸಾಕ್ಟ್ಲಿ. ಬಟ್ ಹೀಗೆ ಹೇಳಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಪ್ಲಸ್ ಅವರದೇ ಪಕ್ಷದ ಮುಖ್ಯಸ್ಥರಾಗಿ ಫಡ್ನವೀಸ್ ಯಾರೋ ಬಂದು ಬ್ರೀಫಿಂಗ್ ಎಲ್ಲ ಕೊಟ್ಟಿದ್ದಾರೆ, ಹಿಂಗೆ ಹೇಳಿದ್ರು ಹಂಗೆ ಹೇಳಿದ್ರು. ಮೋದಿ ಪಾಯಿಂಟು ಸಿಂಪಲ್, ವಿರೋಧ ಪಕ್ಷಗಳನ್ನು ಯಾವುದೇ ಕಾರಣಕ್ಕೂ ಲಘುವಾಗಿ ಪರಿಗಣಿಸಬೇಡಿ ಅಂತ BJP ನಾಯಕರಿಗೆ ಹೇಳಿದ್ದಾರೆ. ಅದನ್ನು ನೆಕ್ಸ್ಟ್ ಪಾಯಿಂಟ್, ಯಾವುದೇ ಕಾರಣಕ್ಕೂ ಅತಿಯಾದ ಆತ್ಮವಿಶ್ವಾಸ ಬೇಡ. ಪಾಯಿಂಟ್ ನಂಬರ್ 2. ನಂಬರ್ 3, ಮೋದಿ ಬರುತ್ತಾರೆ, ಮೋದಿ ಗೆಲ್ಲಿಸುತ್ತಾರೆ, ಈ ಭ್ರಮೆ ಬೇಡ. ಇದನ್ನಾಡುವಾಗ ಅಪ್ಪಿತಪ್ಪಿಯಾದರೂ ಅವರ ಕಣ್ಣು ಕರ್ನಾಟಕದಿಂದ ಹೋದವರ ಮೇಲೆ ಏನಾದ್ರು ಇತ್ತೋ ಇಲ್ಲವೋ, ಯಾಕಂದ್ರೆ ಎಲ್ಲರೂ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಸರ್. ಅಬ್ಸಲ್ಯೂಟ್ಲಿ ಕರೆಕ್ಟ್. ಶಂಕದಿಂದ ಬಿದ್ರೆ ತೀರ್ಥ ಈ BJPನವ್ರಿಗೆ ಕರ್ನಾಟಕದಲ್ಲಿ. ಇದನ್ನ ಬಡ್ಕೋತಾ ಇದ್ದೀವಿ ನಾವು. ಮೋದಿ ತೋರಿಸಿ ವೋಟ್ ಕೇಳ್ತೀರಲ್ಲ ನೀವು ಎಂಥವ್ರು ಇರ್ಬೇಕು, ನೀವು ಲೆಕ್ಕ ಹಾಕೊಳ್ಳಿ ಅಂತ. ಪಂಚಾಯತಿ ಚುನಾವಣೆಯಲ್ಲಿ ನಿಮ್ಮದೇ ನಾಯಕತ್ವಗಳನ್ನು ನೀವು ಬೆಳೆಸ್ಕೊಳಕ್ಕೆ ಹೋಗದೆ, ನಿಮ್ಮ ಚುನಾವಣೆಯನ್ನು ನೀವು ನಡೆಸದೆ, ಅವ್ರು ಬರ್ತಾರೆ ಗೆಲ್ಲಿಸ್ಕೋತಾರೆ. ಅದಾದರೆ ನೀವು ಯಾಕಿದ್ದೀರಿ ಅಂತ ಅದೆಷ್ಟು ಸರಿ ಕೇಳಿದ್ದೀವಿ ನಾವು ಈ ಪ್ರಶ್ನೆ. ನೀವು ಯಾಕಿದ್ದೀರಿ? ಮೋದಿನೇ ಚೀಫ್ ಮಿನಿಸ್ಟ್ರು ಮಾಡಿಬಿಡಿ ಕರ್ನಾಟಕಕ್ಕೆ, ಅಡಿಷ್ನಲ್ ಚಾರ್ಜು ಅಂತಲೂ ಹೇಳಿದ್ದೀವಪ್ಪ. ಇಲ್ಲ, ಅತಿಯಾದ ಇದು ಮೋದಿ ಬರ್ತಾರೆ, ಮೋದಿ ಕೊಡೋದ ನೀವೇನು ಕತೆಕಾಯಿ ಹಾಕಿದ್ದೀರಾ ಎಲ್ಲರೂ? ಹೋಗಿ ಎಲ್ಲರೂ ಕಳೆಕ ಬೀಜ ತಗೊಂಡು ತಿನ್ಕೊಂಡು ಕೂತ್ಕೊಳ್ಳಿ ಪಾರ್ಕ್ ಒಳಗಡೆ, ಯಾವನ್ ಬೇಡ ಅಂದಿರೋ ನಿಮ್ಮನ್ನ ಅಂತ. ಇದು ಅವ್ರಿಗೆ ಹೇಳಿದಾರಲ್ವಾ, ಮೋಸ್ಟ್ಲಿ ಇರ್ಬೋದು, ಹೇಳಕ್ಕಾಗಲ್ಲ, ಗೊತ್ತಿಲ್ಲ. ಲೋಕಸಭೆ ಚುನಾವಣೆ ಹೊತ್ತಿಗೆ ಹೊಸ ಮತದಾರರನ್ನು ಸೃಷ್ಟಿಸಿಕೊಳ್ಳಿ. ಹೇಗೆ? ಏನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕಾಗತ್ತೆಯೇ? ನೋಡಿ ಅಲ್ಲೊಂದು ಐಡಿಯಾ. 18ರಿಂದ ಅವ್ರನ್ನ ತಲುಪಕ್ಕೆ ಕಾರ್ಯಕ್ರಮ ಹಾಕ್ಕೊಳ್ಳಿ. 18ರಿಂದ 25 ವರ್ಷದವರೊಳಗಡೆ ನಮ್ಮ ಆದ್ಯತೆ ಆಗಬೇಕು. ಯಾಕೆ? ಈ 18ರಿಂದ 25 ವರ್ಷದಲ್ಲಿರೋರಿಗೆ ಹಿಂದಿನ ರಾಜಕಾರಣದ ಗಂಧ ಗಾಳಿಗಳು ಅಷ್ಟಾಗಿರಲ್ಲ, ಜಾಸ್ತಿ ಇರಲ್ಲ ಅವ್ರಿಗೆ ಬೇಕಾಗೂ ಇಲ್ಲ, ಅದು ಪ್ರಶ್ನೆ ಬೇರೆ. ಎರಡನೇದು, ಈ 18 ವರ್ಷದ ಅವಧಿನವರು ಇತ್ತೀಚಿನ ವರ್ಷಗಳಲ್ಲಿ ನ್ಯೂಸ್ ನೋಡೋದು ಭಾಳ ಕಡಿಮೆ, ಜಾಸ್ತಿ ನೋಡಲ್ಲ. ಏನೋ ತುಂಬ ಬೇಕು ಅನ್ನಿಸ್ದಾಗ ಆಸಕ್ತಿ ಇದ್ದವರು ಸ್ವಲ್ಪ ಮಜಾ ಸಿಗ್ತಾ ಇದೆ ಅಂತಂದ್ರೆ ನೋಡ್ತಾರಷ್ಟೇ. ಅಂದರೆ ಒಂಥರ ನಾಟ್ ಎ ಸೀರಿಯಸ್ ಫಾಲೋಯರ್ಸ್ ಆಫ್ ನ್ಯೂಸ್ ಅಲ್ಲ, ಅದರಲ್ಲೂ ರಾಜಕಾರಣದಲ್ಲಿ. ಹಾಗಾಗಿ ಅವ್ರನ್ನ ಒಲಿಸ್ಕೊಳ್ಳಿ. ಅವ್ರಿಗೆ ಹಿಂದಿನ ಸರ್ಕಾರಗಳ ಭ್ರಷ್ಟಾಚಾರ ಇದೆಲ್ಲ ಸ್ವಲ್ಪ ಹೇಳಿ, BJP ಸರ್ಕಾರದ ಬಗ್ಗೆ ತಿಳಿ ಹೇಳಿ ಅವರಿಗೆ ಅಂತ ಹೇಳಿದ್ದಾರೆ. ಇದನ್ನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮಗೆ. ಕರ್ನಾಟಕ ಅಲ್ಲ ಇದು, ಎಲ್ಲರಿಗೂ ಹೇಳಿರೋದು. ಸುಶಿಕ್ಷಿತ ಮುಸ್ಲಿಮರನ್ನು BJPಗೆ ತಲುಪೋ ಹಾಗೆ ಮಾಡಿ,
ಹೇಗೆ ಮಿರಾಕಲ್ ಅದು, ಬಟ್ ಸ್ಟಿಲ್ ಗೊತ್ತಿಲ್ಲ. ಹಾಗೊಂದ್ಸಲ ಮುಸ್ಲಿಮರು ನಮ್ಗೆ ಓಟ್ ಹಾಕ್ತಾರೋ ಬಿಡ್ತಾರೋ ಅದು ಸಂಬಂಧ ಇಲ್ಲ. ಆದರೆ ಸರ್ಕಾರದ ಅಲ್ಪಸಂಖ್ಯಾತ ಪರ ಇರುವ ಯೋಜನೆಗಳನ್ನು ಅವರಿಗೆ ತಿಳಿಸಬೇಕು ಅಂತ ಅವ್ರದ್ದು ವಾದ. ಅವರು ಅಲ್ಪಸಂಖ್ಯಾತ ಸಮುದಾಯದ ಬಗ್ಗೆ ವಿವಾದಾತ್ಮಕ ಹೇಳಿಕೆ ಕೊಡಬೇಡಿ ಅಂತ ಹೇಳಿದ್ದಾರೆ ಅಂತಲೂ ಹೇಳಿದ್ದಾರೆ. ಅವ್ರು ಹಾಕ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆ್ಯಕ್ಚುಲಿ ಮೋದಿ ಅವರಿಗೆ 2014ರಲ್ಲೂ ಮತ್ತು 19ರಲ್ಲೂ ಹಲವಾರು ಕಾರಣಗಳಿಗೆ ಒಂದಿಷ್ಟು ಮುಸ್ಲಿಮರು ವೋಟ್ ಹಾಕಿದ್ದಾರೆ ಎಂಬುದೇ ಭಾಳ ಜನರ ಲೆಕ್ಕಾಚಾರ. ಅದರಲ್ಲೂ ತಲಾಕ್ ಇಶ್ಯೂ ಆದ ಮೇಲೆ ಮುಸ್ಲಿಂ ಹೆಣ್ಣು ಮಕ್ಕಳು ಒಂದಿಷ್ಟು ಮತ ಹಾಕಿದ್ದಾರೆ ಅಂತಲೇ ಲೆಕ್ಕಾಚಾರ. ಅವ್ರ ಪರವಾಗಿದ್ದಾರೆ. ಹಾಗೆ ಹಾಕಿದ್ದಾರೆ ಎಂಬ ಮುಸ್ಲಿಂ ಹೆಣ್ಣು ಮಕ್ಕಳು ಇನ್ಯಾರೋ ಗಂಡಸರಿಂದಾನೋ ಅಥವಾ ರ್ಯಾಬಿಡ್ ಇಸ್ಲಾಮೈಸೇಷನ್ ಆಗೋಗಿರೋ ಮನಸ್ಸಿನಲ್ಲಿ ಎಲ್ಲ ತುಂಬಿಕೊಂಡ್ಬಿಟ್ಟಿರೋಂಥವ್ರಿಂದಾನೋ ಶಿಕ್ಷೆಗೂ ಗುರಿಯಾಗಿರುವ ಘಟನೆಗಳಿವೆ. ಯಾಕೆ ಹಾಕದೆ ನೀನು ಅಂತ ಗಂಡ ಹೆಂಡತಿಗೆ ಹೇಳೋದು ಅಥವಾ ಯಾರು ಅಕ್ಕಪಕ್ಕದ ಮನೆಯವ್ರು ಹೇಳೋದು ಡ್ಯಾಶ್ ಡ್ಯಾಶ್ ಇದೆಲ್ಲ ಆಗಿದೆ. ಹಾಗಾಗಿ ಹಾಕೇ ಇಲ್ಲ ಅವರು ಅಂತ ಹೇಳಲಿಕ್ಕಾಗಲ್ಲ. ಸೊ ಇವ್ರ ಪರವಾಗಿ ಇಲ್ವೇ ಇಲ್ಲ, ಝೀರೋ ಅನ್ನಕ್ಕಾಗಲ್ಲ. 100ರಲ್ಲಿ 80 ಅಲ್ಲದೆ ಇರ್ಬೋದು, 8 ಇರ್ಬೋದು. ಅದನ್ನು ಕಳ್ಕೋಬಾರ್ದು, ಕಳ್ಕೋಬೇಡಿ. ಹೇಳಿ ಅವ್ರಿಗೆ ನೀವು ಮಾಡಿರೋ ಒಳ್ಳೆ ಕೆಲಸಗಳನ್ನ ಅವರ ಪರವಾಗಿ ಅಂತ ಹೇಳಿದ್ದಾರೆ. ದಿ ಕಾನ್ಫ್ಲಿಕ್ಟ್ ಮುಸ್ಲಿಂ ಇದರಲ್ಲಿ ನನ್ನ ಲೆಕ್ಕಾಚಾರದಲ್ಲಿ ಭಾರತದ ರಾಜಕಾರಣದಲ್ಲಿ ಭವಿಷ್ಯದಲ್ಲಿ ಬರಬಹುದಾದ್ದು ಒಂದು 2-3 ವಿಚಾರಗಳಲ್ಲಿ ತಿಸ್ರಾ ಉಟ್ಕೊಳುತ್ತೆ. ಅವು ಒಂದೊಂದಾಗಿ ಸೆಟ್ಲ್ ಆಗ್ತಾ ಹೋದರೆ ಆಮೇಲೆ ಇಶ್ಯೂ ಇರಲಿಕ್ಕಿಲ್ಲ ಭಾಳ. ನಂಬರ್ 1 ಯೂನಿಫಾರ್ಮ್ ಸಿವಿಲ್ ಕೋಡ್ ಕುಡ್ ಬಿ ಎ ವೆರಿ ಟಿಕ್ಲಿಶ್ ಇಶ್ಯೂ. ಅಂದರೆ ತುಂಬ ಎಲ್ಲರನ್ನ ವಿಪರೀತವಾದಂತಹ ಉದ್ವೇಗ ಆಕ್ರೋಶಗಳಿಗೆ ತರಬಹುದಾದಂಥ ಇಶ್ಯೂ ಅದು. ತರಬಹುದು ಅಂತ ನನ್ನ ಲೆಕ್ಕಾಚಾರ. ಅದಕ್ಕೆ ಪರಾನೂ ಇದೆ, ವಿರೋಧನೂ ಇದೆ, ಅದು ಪ್ರಶ್ನೆ ಬೇರೆ. ಎರಡನೇದು ಬಹುದೊಡ್ಡ ಇಶ್ಯೂ ಜನಸಂಖ್ಯೆಯ ನಿಯಂತ್ರಣ. ಜನಸಂಖ್ಯೆಯ ನಿಯಂತ್ರಣವಾದ ವಿಚಾರದಲ್ಲಿ ಮತ್ತೆ ಅದು ಗೊಂದಲಗಳಿಗೆ, ಗಲಾಟೆಗಳಿಗೆ, ಭಿನ್ನ ಅಭಿಪ್ರಾಯಗಳಿಗೆ ದಾರಿಯಾಗ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಸುಶಿಕ್ಷಿತ ಬಹುಮುಸ್ಲಿಮರು ಕುಟುಂಬಗಳು ಅವರಾಗವರೇ ಹಿಂದೂಗಳಲ್ಲಿ ಹೆಂಗಾಗಿದೆಯೋ ಹಾಗೆ ಅವರಾಗವರೇ ಜನಸಂಖ್ಯೆನ ನಿಯಂತ್ರಿಸ್ಕೊಂಡ್ಬಿಟ್ಟಿದ್ದಾರೆ ಕೆಲವರೆಲ್ಲ. ಅಂದರೆ ತುಂಬ ಗಂಡ ಹೆಂಡತಿ ಚೆನ್ನಾಗಿ ಓದಿರೋರು 2 ಮಕ್ಕಳು ಅಂತನೋ, ಭಾಳ ಜಾಸ್ತಿ ಅಂದರೆ 3 ಮಕ್ಕಳು ಅಂತನೋ ಕ್ಲಾಸ್. ಹೇಗೆ ಹಿಂದೂ ಫ್ಯಾಮಿಲಿಗಳಲ್ಲಿ 1 ಮಗು, ಜಾಸ್ತಿ ಅಂದರೆ 2 ಮಗು ಅನ್ನೋ ಲೆವೆಲ್ಗೆ ಮಾತಾಡ್ತಾರೆ ಇವ್ರುಗಳು. ಹಾಗಾಗೋಗಿದೆ ಅಲ್ಲೂ. ಬಟ್ ಕೆಳಗೆ ಬಂದಾಗ ಹಾಗಾಗಿಲ್ಲ. ಹಾಗಾಗಿ ಅದೊಂದು ತಿಸ್ರಾ ಇದೆ. ಇನ್ನು 3ನೇದು ಒಂದು 2-3 ದೇವಸ್ಥಾನಗಳ ವಿಚಾರದಲ್ಲಿ ಜನರಿಗೆ ಬೇಕೋ ಬೇಡವೋ ರಾಜಕಾರಣವಂತೂ ಇರುತ್ತೆ. ಅದರಲ್ಲಿ ಮಥುರಾನೂ ಸೇರುತ್ತೆ. ಅದು ಒಂದು ನಾನು ಹೇಳ್ತಿರೋದು. ಈ ಥರದ್ದೊಂದು 3-4 ವಿಚಾರಗಳನ್ನು ನಾವು ಸಮಸ್ಯೆಯ ಮೂಟೆಯಂತೆ ಹೊತ್ಕೊಂಡು ಬಂದಿರೋದು ಕಳೆದ 175 ವರ್ಷದಲ್ಲಿ. ನಾವು ಇವುಗಳ ಇಶ್ಯೂ ಆದರೆ ಲಾರ್ಜ್ಲಿ ಮೆನಿ ಇಶ್ಯೂಸ್ ಆರ್ ವೆಲ್ ಸೆಟಲ್ಡ್ ಆದಂಗೆ ಆಗ್ಬೋದಾಗ ಒಂದಿಷ್ಟು. ಕರ್ನಾಟಕದ ಮಟ್ಟಿಗೆ ಹೇಳೋದಾದರೆ ಬೇರೆ ವಿಚಾರ, ಬೇರೆ ಏನೇನಾರು ಆಗ್ಬೋದು. ಅದು ರಿಸರ್ವೇಷನಲ್ಲಿ ಆಗ್ಬೋದು, ಬೇರೆದ್ರಲ್ಲಿ ಆಗ್ಬೋದು, ಮತ್ತೊಂದರಲ್ಲಿ ಆಗ್ಬೋದು. ಹಾಗಾಗಿ ಗೊತ್ತಿಲ್ಲ ಇದನ್ನೆಲ್ಲ ಹೇಗೆ BJP ನಿಭಾಯಿಸ್ಕೊಳ್ಳುತ್ತೆ ಅಂತ ನನಗೇನು ಐಡಿಯಾ ಇಲ್ಲ. ಸಾಮಾನ್ಯವಾಗಿ ನಮ್ಮ ಇದರಲ್ಲಿ ವಿರೋಧ ಪಕ್ಷಗಳನ್ನ ಲಘುವಾಗಿ ಪರಿಗಣಿಸಿ ನಾವೇ ಗೆಲ್ಲೋದು ಅನ್ನೋ ಅತಿಯಾದ ಆತ್ಮವಿಶ್ವಾಸನೇ ಕಾಣೋದಲ್ವಾ ಸರ್? ಅಲ್ಲ, ಅದು ಕಾಣೋದು ನಿಜ. ಹಂಗೆ ಅನ್ಕೊಂಡವರೆಲ್ಲ ಭ್ರಮೇಲಿ ಇರಬೇಡಿ ಅಂತ ಅವರು ಹೇಳಿದ್ದಾರೆ. ಭ್ರಮೇಲಿ ಇರಬಾರ್ದು. ಇವತ್ತು ರಾಜಕಾರಣಿಗಳಲ್ಲಿ ಒಂದು ಭ್ರಮೆಯಂತೂ ಸ್ಥಾಪಿತವಾಗಿದೆ. ಅದು ಏನಂದರೆ ಹಣದಿಂದ ಚುನಾವಣೆಯನ್ನು ಗೆಲ್ತೀವಿ ಅಂತ. ಆದರೆ ಹಣದಿಂದಲೇ ಗೆಲ್ತೀರಿ ಅಂತ ನಾನು ಹೇಳಲ್ಲ. ಹಣವೂ ನಿಮಗೆ ಚುನಾವಣೆಯಲ್ಲಿ ಒಂದು ಅಂತ ನಾನು ಒಪ್ಕೋತೀನಿ. ಇವತ್ತು ನಮ್ಮಲ್ಲಿ ನಡೀತಿರೋ ಚುನಾವಣೆಗಳ ರೀತಿಯಲ್ಲಿ ಹಣವೂ ಒಂದು. ಹಣವೇ ಚುನಾವಣೆಯನ್ನು ಗೆಲ್ಲಿಸುತ್ತೆ? ನೋ. 25 ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿರುವ ಎಲ್ಲ ಮಹಿಳೆಯರಿಗೆ 1 ಗ್ರಾಮೋ 2 ಗ್ರಾಮ್ದೋ ಮೂಗುತಿ ಕೊಟ್ಟವರನ್ನ ಮಕಾಡೆ ಮಲಗಿಸಿದ್ದಾರೆ ಈ ದೇಶದಲ್ಲಿ ಜನ. 25 ವರ್ಷದ ಹಿಂದೆ. ಇವತ್ತಲ್ಲ. ಹಣವೇ ಅಲ್ಲ, ಹಣವೂ ಒಂದು ಇವತ್ತಿನ ಕೆಟ್ಟ ವ್ಯವಸ್ಥೆನಲ್ಲಿ. ಒಪ್ಕೋತೀನಿ ನಾನು. ಐ ಅಗ್ರಿ. ನಾನು ಇಲ್ಲ ಅಂತ ಹೇಳಲ್ಲ ಅದನ್ನು. ಹಾಗಾಗಿ ಲಘುವಾಗಿ ಪರಿಗಣಿಸಬೇಡಿ ಅಂದರೆ ನೀವು ಲಘುವಾಗಿ ಪರಿಗಣಿಸಬೇಕಾದ ಅವಶ್ಯಕತೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಮ್ಯಾಚ್ಗಳಲ್ಲಿ ಕ್ಯಾಪ್ಟನ್ಗಳು ಹೋಗೋವಾಗ ನೀವು ನೋಡಲ್ವಾ, ಬಾಂಗ್ಲಾದೇಶ್ ಅಂತನೋ ಜಿಂಬಾಬ್ವೆ ಅಂತ ಟೀಮು ಬಂದರೆ ಇಂಡಿಯನ್ ಕ್ಯಾಪ್ಟನ್, ನಾವು ವಿ ಡೋಂಟ್ ಟೇಕ್ ದೇಮ್ ಲೈಟ್ಲಿ, ದೇ ಆರ್ ಎ ಗುಡ್ ಟೀಮ್ ಅಂತ ಅನ್ನಲ್ವಾ? ನಾವು ಹಂಗೆ ಮಾಡಲ್ಲ. ನಾವು ವಿಲ್ ಟ್ರೀಟ್ ದೆಮ್ ಸೀರಿಯಸ್ಲಿ ಅವ್ರನ್ನ ಅಂತ ಹೇಳಲ್ವಾ ಇವರು? ಹಾಗೆ ಸೀರಿಯಸ್ ಆಗಿ ತಗೋಬೇಕು ಒಬ್ರನ್ನೊಬ್ರು. ಲಘುವಾಗಿ ತಗೊಂಡ್ಬಿಟ್ರೆ ಹೆಂಗದು? ಆ ಥರದ ಒಂದು ಇನ್ಫಾರ್ಮೇಶನ್ ಹೋಗಿರುತ್ತೆ ಸರ್, ಅದಕ್ಕೆ ಈ ಥರದ್ದೆಲ್ಲ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ರೀ. ಅವ್ರೇನು
ಮೇಲಿಂದ ಇಳಿದು ಬಂದಿದ್ದಾನ್ರಿ ಪ್ರಧಾನಮಂತ್ರಿ ಹುದ್ದೆಗೆ, ಕೆಳಗಡೆಯಿಂದ ಮೇಲಕ್ಕೆ ಹೋಗಿರೋದು ಆ ಪಾರ್ಟಿ, ಮೇಲಿಂದ ಕೆಳಗೆ ಬಂದಿಲ್ಲ. ಅದು ವಿಮಾನದಲ್ಲಿ ಹಾರ್ಬಿಟ್ಟು ಬಂದು ಪ್ರೈಮ್ ಮಿನಿಸ್ಟರ್ ಆಗಿರೋ ಗಿರಾಕಿ ಅಲ್ಲ ಅವರು. ಕೆಳಗಡೆಯಿಂದ ಚಪ್ಪಲಿ ಇಲ್ಲದೆ ನಡ್ಕೊಂಡು ಓಡಾಡ್ಕೊಂಡು ಆಮೇಲೆ ಸೂಟು ಬೂಟು ಬಂದಿರೋದು ಅವ್ರೀಗ ಲೆಕ್ಕಾಚಾರದಲ್ಲಿ. ಎಸ್, ಇನ್ನು ಬಿಜೆಪಿಯಲ್ಲಿ ಬಿಎಸ್ವೈ ಅವ್ರನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೇಳಿ ಬರ್ತಾ ಇತ್ತು. ಆದರೆ ಇದನ್ನ ಬಿಜೆಪಿ ಕೂಡ ಹಾಗೇನಿಲ್ಲ ಅಂತಾನೆ ಹೇಳ್ತಿತ್ತು. ದೆಹಲಿಯಲ್ಲಿ ನಡೆದ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿಯಲ್ಲಿ ಬಿಜೆಪಿ ಸಂಸದೀಯ ಮಂಡಳಿ ಸದಸ್ಯರಾದ ಮಾಜಿ ಸಿಎಂ ಯಡಿಯೂರಪ್ಪ ಪಾಲ್ಗೊಂಡಿದ್ರು. ಈ ವೇಳೆ ಪ್ರಧಾನಿ ಮೋದಿ ಮತ್ತು ಮಾಜಿ ಸಿಎಂ ಯಡಿಯೂರಪ್ಪ ಸಮಾಗಮ ಆಗಿದೆ. 15 ನಿಮಿಷಗಳ ಕಾಲ ಮಾತಾಡಿ ಆರೋಗ್ಯವನ್ನ ಮೋದಿ ಅವರು ವಿಚಾರಿಸಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಯಡಿಯೂರಪ್ಪ ಕಡೆಗಣಿಸಿಲ್ಲ ಎಂಬ ಪರೋಕ್ಷ ಸಂದೇಶವನ್ನ ರಾಜ್ಯದ ಜನತೆಗೆ ಈ ಮೂಲಕ ರವಾನಿಸಿದ್ದಾರೆ. ಇನ್ನು ಶಿವಮೊಗ್ಗದ ಸ್ಮಾರ್ಟ್ ಸಿಟಿ ಏರ್ಪೋರ್ಟ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಪ್ರಧಾನಿ ಮೋದಿಯನ್ನ ಯಡಿಯೂರಪ್ಪ ಆಹ್ವಾನಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಮೋದಿ ಸ್ಪಂದಿಸಿದ್ದಾರೆ ಎನ್ನಲಾಗ್ತದೆ. ಮೋದಿ ಏನ್ ತೀರ್ಮಾನ ತಗೋತಾರೋ ಬಿಡ್ತಾರೋ ಪ್ರಶ್ನೆ ಬೇರೆ, ಬಟ್ ಅವರಿಬ್ಬರ ನಾಲೆಡ್ಜ್ ಆಫ್ ಈಚ್ ಅದರ್, ಅವರಿಬ್ಬರ ಜ್ಞಾನ ಮತ್ತು ಪರಿಚಯಗಳನ್ನು ಯಾರು ಅಲೆಗೆಳಿಬೇಡಿ ಅಷ್ಟು ಸುಲಭವಾಗಿ ನೀವು. ಎರಡನೇದು, ಯಡಿಯೂರಪ್ಪನವ್ರನ್ನ ಬಳಸ್ಕೊಳ್ಳಬೇಕು ಅನ್ನೋ ಸಾಮಾನ್ಯ ಜ್ಞಾನ ಮೋದಿಯವರ ಆದಿಯಾಗಿ ಎಲ್ಲರಿಗೂ ಇರುತ್ತೆ ಅಂತ ನನಗೂ ಗೊತ್ತಿದೆ. ಹಾಗಾಗಿ 15 ನಿಮಿಷದಲ್ಲಿ ಅವ್ರು ಏನು ಮಾತಾಡಿದ್ರೋ ಬಿಟ್ಟರೋ ಹ್ಯಾವ್ ನೋ ಐಡಿಯಾ. ಮೇ ಬಿ ನೀವು ಇನ್ನೊಂದು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡಿ ಅಂತ ಹೇಳಿರ್ಬೋದು, ಇನ್ನೊಂದು ಸ್ವಲ್ಪ ಬಿರುಸಿನಿಂದ ಚುನಾವಣಾ ಪ್ರಚಾರ ಮಾಡ್ಬೇಕು ನೀವು ಅಂತಲೂ ಹೇಳಿರ್ಬೋದೇನೋ. ಏನೋ ಹೇಳಿರ್ತಾರೆ ಅವ್ರಿಗವ್ರುಗಳು. ರಾಜ್ಯದ ಮಟ್ಟಿಗೆ ಆ ಥರದ ಮಾಸ್ ಲೀಡರ್ ಕೊರತೆನೂ ಇದೆ ಅಲ್ವಾ ಸರ್? ಹಾಗಾಗಿ ಅದು ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತೆ, ಈಗ ಸೃಷ್ಟಿ ಮಾಡೋಕ್ಕಾಗತ್ತ ಅದನ್ನು? ಹಂಗಾಗಿ ಏನು ಮಾಡೋದು, ಏರ್ಪೋರ್ಟ್ ಉದ್ಘಾಟನೆಗೆ ಬರ್ತಾರೆ ಅಂತ ಎಲ್ಲ ಹೇಳ್ತಿದ್ದಾರೆ ಶಿವಮೊಗ್ಗದ ಏರ್ಪೋರ್ಟನ್ನು. ಯಾಕಂದರೆ ಯಡಿಯೂರಪ್ಪನವ್ರಿಗೆ ಭಾಳ ಪ್ರೆಸ್ಟೀಜ್, ಭಾಳ ಪ್ರತಿಷ್ಠೆಯ ಪ್ರಾಜೆಕ್ಟ್ ಅದು ಏರ್ಪೋರ್ಟು. ಹಾಗಾಗಿ ಆಗ್ಬೋದು. ಎಲೆಕ್ಷನ್ ಸನಿಹದಲ್ಲಿ ರಥಯಾತ್ರೆಗಳ ಭರಾಟೆ. ಆಡಳಿತ ಪಕ್ಷ ಬಿಜೆಪಿ ಜನಸಂಕಲ್ಪ ಯಾತ್ರೆ ಪ್ರಾರಂಭಿಸಿದ ಬೆನ್ನಲ್ಲೇ ಜನರನ್ನು ತಲುಪೋಕ್ಕೆ ರಾಜ್ಯದ 4 ದಿಕ್ಕುಗಳಿಂದ ಏಕಕಾಲದ ರಥಯಾತ್ರೆಯನ್ನು ಮಾಡ್ತಾರಂತೆ. ಉತ್ತರ ಪ್ರದೇಶದಲ್ಲಿ ಮಾಡಿದ್ದರಂತೆ, ಈಗಲಿಲ್ಲೂ ಮಾಡೋಣ ಅಂತ ಫಾರ್ಮುಲಾ ಅಂತ ಇವ್ರ ಲೆಕ್ಕ. ಬಜೆಟ್ ಅಧಿವೇಶನ ಆದ ಮೇಲಿದು ಹೆಚ್ಚು ಕಡಿಮೆ. ಓಕೆ, ಇನ್ನು ಮುಂದಿನ ತಿಂಗಳು ಅವಧಿಗೆ ಪ್ರಧಾನಿ ಮೋದಿಯ ರಾಜ್ಯ ಪ್ರವಾಸದ ಪಟ್ಟಿಯೆಲ್ಲ ರೆಡಿ ಮಾಡ್ಕೊಂಡಿದ್ದಾರಂತೆ. ನಾಳೆ ಅಲ್ಲ ನಾಳಿದ್ದು ಕಲಬುರಗಿಗೆ ಬರ್ತಾರೆ. ಅಲ್ಲಿಂದ ಹಂಗೆ ಹೆಲಿಕಾಪ್ಟ್ರಲ್ಲಿ ಹೋಗಿ ಯಾದಗಿರಿಗೆ ಹೋಗ್ತಾರೆ. ಅಲ್ಲಿನ ಒಂದಷ್ಟು ಕಾರ್ಯಕ್ರಮಗಳನ್ನೆಲ್ಲ ಉದ್ಘಾಟನೆ ಮಾಡ್ತಾರೆ, ಬೃಹತ್ ಸಮಾವೇಶ ಎಲ್ಲ ಮಾಡ್ತಾರೆ. ಕಲಬುರಗಿನಲ್ಲಿ ಲಂಬಾಣಿ ಯಾವುದೋ ಸಮಾವೇಶ ಇದೆ, ಅದನ್ನು ಕೂಡ ಅವ್ರು ಮಾಡ್ತಾರೆ. ಬಿ ಜೆ ಪಿಯವ್ರ ಪ್ಲ್ಯಾನ್ ಏನಂದರೆ ಫೆಬ್ರವರಿ ಕಡೇ ವಾರದಿಂದ 4 ದಿಕ್ಕುಗಳಲ್ಲಿ ರಥಯಾತ್ರೆ ಮಾಡ್ತಾರಂತೆ. ಬೆಳಗಾವಿ, ಕಲಬುರಗಿ, ಮಂಗಳೂರು ಮತ್ತು ಬೆಂಗಳೂರಿನಿಂದ ಇಡೀ ರಾಜ್ಯದ 10 ದಿನ ನಡೆಯುತ್ತಂತೆ. ಒಂದೊಂದು ರಥಕ್ಕೂ ಕೇಂದ್ರ ರಾಜ್ಯ ನಾಯಕರ ಸಾರಥ್ಯ, ಡಬಲ್ ಎಂಜಿನ್ ಸರ್ಕಾರದ ಸಾಧನೆಗಳನ್ನು ತಲುಪಿಸೋದು ಅಂತ ಹೇಳ್ತಿದ್ದಾರೆ. ನಾನು ಅವತ್ತು ಹೇಳಿದೆ, ಡಬಲ್ ಎಂಜಿನ್ ಅಂದರೆ 2 ಎಂಜಿನ್ ಎಳ್ಕೊಂಡು ಹೋಗ್ಬೇಕ್ರಪ್ಪ ಟ್ರೈನನ್ನು. ನಮ್ಮ ರಾಜ್ಯದಲ್ಲಿ ಒಂದೊಂದು ಸರ್ತಿ ಒಂದೊಂದು ಎಂಜಿನ್ ಆಫ್ ಆಗಿಬಿಡುತ್ತೆ, ಏನು ಮಾಡೋಣ, ಒಂದೇ ಎಂಜಿನ್ ಹೋಗುತ್ತೆ, ಏನು ಮಾಡೋದು ಅಂತಾರೆ. ಈ ಕರೆ ಎಡೀರಿ ನೋಡೋಣ 2 ಎಂಜಿನ್. ಏನು ಅವ್ರದ್ದು ಐಡಿಯಾ? ಮೋದಿ ಚರಿಷ್ಮಾ ಅಂದರೆ ಮೋದಿಯವರ ಏನು ಪ್ರಭಾವ ಇದೆ ಅದು, ಮತ್ತು ಹಿಂದುತ್ವ ಮತ್ತು ವಿಕಾಸ್ ಮಂತ್ರ, ಇದು ಇಟ್ಕೊಂಡು ಹೋಗ್ತೀವಿ. ಅಂದರೆ ನಮ್ಗೆ ಇದೂ ಬೇಕು ಅದೂ ಬೇಕು, ಎರಡೂ ಬೇಕು ನಮಗೆ. ಅಂದರೆ ಹಿಂದುತ್ವದ ವಿಚಾರದಲ್ಲಿ ನಾವು ಮಾಡೋ ವಾದಾನೂ ನಮಗೆ ಬೇಕು, ಹಾಗೂ ಅಭಿವೃದ್ಧಿನೂ ಬೇಕು ಅಂತ ಹೋಗ್ತೀವಿ ಅಂತ ಹೇಳ್ತಿದ್ದಾನೆ. ಗೊತ್ತಿಲ್ಲ, ಫೆಬ್ರವರಿಯಲ್ಲಿ ಶಿವಮೊಗ್ಗಕ್ಕೆ ಬರ್ಬೋದು ಅಂತಿದ್ದಾರೆ, 12, 13. ಮತ್ತು ಕೊನೆಯ ವಾರದಲ್ಲಿ ಫೆಬ್ರವರಿನಲ್ಲಿ ಧಾರವಾಡ ಮತ್ತು ಬೆಂಗಳೂರು ಮೈಸೂರು ರೋಡನ್ನು ಇನಾಗ್ರೇಟ್ ಮಾಡೋಕ್ಕೆ ಬರ್ತಾರೆ ಅಂತ ಸುದ್ದಿ. ಫೆಬ್ರವರಿ ತಿಂಗಳಲ್ಲಿ ಅಧಿವೇಶನವನ್ನು ನೋಡಿಕೊಂಡು 4 ಕಡೆಯಿಂದ ರಥಯಾತ್ರೆಯನ್ನು ಪ್ರಾರಂಭ ಮಾಡಬೇಕಂತ ಹೇಳಿ ನಿರ್ಣಯ ಆಗಿದೆ. ಒಟ್ಟಾರೆ ಜನಪರವಾಗಿರುವಂಥ ಒಂದು ನಿಲುವಿನೊಂದಿಗೆ, ಸಕಾರಾತ್ಮಕವಾದಂಥ ರಾಜಕಾರಣದೊಂದಿಗೆ ಮತ್ತು ಪ್ರೋ ಇನ್ಕಂಬನ್ಸಿ ನಮ್ಮ ನಿರ್ಣಯಗಳೊಂದಿಗೆ ಚುನಾವಣೆಯನ್ನು ಎದುರಿಸಬೇಕು ಅಂತ ತೀರ್ಮಾನ. ಮುಂಬರ್ತಕ್ಕಂಥ ಚುನಾವಣೆಗಳು ಈ ಎಲ್ಲದರ ಬಗ್ಗೆನೂ ಕೂಡ ವಿವರವಾಗಿ ಚರ್ಚೆ ನಡೆದಿದೆ. ಗುಜರಾತ್ ರೀತಿಯ ಗೆಲುವನ್ನು ಪಡೀಲಿಕ್ಕೆ ಸಂಘಟನಾತ್ಮಕವಾಗಿ, ರಾಜಕೀಯವಾಗಿ ಹೇಗೆ ಮಾಡಬೇಕು ಚರ್ಚೆ ನಡೆಸಿದ್ದೇವೆ. ವಿಶ್ವಾಸ ಇದೆ ಕರ್ನಾಟಕದಲ್ಲಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ, ಆ ರೀತಿಯ ವಿಶ್ವಾಸ ಇದೆ. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಅಧ್ಯಕ್ಷರು ನಳಿನ್ ಕುಮಾರ್ ಕಟೀಲ್ರು, ಮುಖ್ಯಮಂತ್ರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಯುಪಿ ಮಾದರಿಯ ರಥಯಾತ್ರೆ ಅಂತಂದ್ರೆ ಈ ಕರ್ನಾಟಕಕ್ಕೆ ಅದೆಲ್ಲವೂ ಕೂಡ ಒಗ್ಗಿಕೊಳ್ಳಬಹುದು. ಮಾಡಲ್ಲೇ ವರ್ಕ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಅಂದ್ರೆ 4 ದಿಕ್ಕುಗಳಲ್ಲಿ 4 ನಾಯಕತ್ವದ ನೇತೃತ್ವದಲ್ಲಿ ಹೋಗೋದು ಅಂತ ಎಲ್ಲ ಒಟ್ಟಾಗಿ ಹೋಗೋದಕ್ಕೂ ಈಗ ಡಿವೈಡ್ ಆಗಿ ಹೋಗೋದಕ್ಕೂ ವ್ಯತ್ಯಾಸ. ಇಷ್ಟ ನೀವು ಯಾಕೆ ಅವ್ರ ಸ್ಟ್ರಾಟಜಿ ಪ್ಲಾನ್ ಮಾಡ್ತಿದ್ದೀರಿ? ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಒಂದು 6 ತಿಂಗಳಿಗೆ ರಜಾ ಇನ್ನೊಂದು ಸರಿ ಕೊಡ್ತೀನಿ, ಸೇರ್ಕೊಳ್ಳಿ. ಅವ್ರ ಸ್ಟ್ರಾಟಜಿ ಅವ್ರು ಮಾಡ್ಕೊಂಡು ಹೋಗ್ಲಿ ಬಿಡಿ, ನಮಗೆ ಯಾಕೆ ಬೇಕದು? 4 ಅಲ್ದಿರ 40 ದಿಕ್ಕಲ್ಲಿ ಹೋಗಲಿ, 4000 ದಿಕ್ಕಲ್ಲಿ ಹೋಗಲಿ, ನನಗೇನು ಹೋಗಬೇಕು? ಫಾರ್ ಮೀ ಇಂಪಾರ್ಟೆಂಟ್ ಈಸ್ ನೀವು ಬಸ್ ಯಾತ್ರೆ ಮಾಡ್ತೀರೋ ಅಥವಾ ಇನ್ನೊಂದು ಯಾತ್ರೆ ಮಾಡ್ತಿರೋ, ರಥಯಾತ್ರೆ ಮಾಡ್ತಿರೋ, ಕಾರಲ್ಲಿ ಹೋಗ್ತಿರೋ, ಕಾಲಲ್ಲಿ ನಡ್ಕೊಂಡು ಹೋಗ್ತಿರೋ, ನನಗೆ ಸಂಬಂಧವಿಲ್ಲ.
ನನಗೆ ಸಂಬಂಧವಿರೋದು ನೀವು ಕಡಿಯೋದೇನು ಕರೆಕ್ಟಾಗಿ ಹೇಳಿ, ಕಡಿಯೋದನ್ನು ಹೆಂಗೆ ಕಡಿತೀರಿ ಅಂತ ಹೇಳಿ, ಅಷ್ಟೇ ಬೇಕಾಗಿರೋದಿಲ್ಲ ಜನಕ್ಕೆ. ಯಾಕೆ ಅಂದರೆ ನಿಮ್ಮೆಲ್ಲರ ಮೇಲಿನ ನಮ್ಮ ವಿಶ್ವಾಸ ಆ ತಳಮಟ್ಟಕ್ಕೆ ಹೊರಟೋಗಿದೆ. ನೀವೆಲ್ಲರೂ ಒಂದೇ ಅನ್ನೋ ತೀರ್ಮಾನಕ್ಕೆ ಮತದಾರರು ಬಂದುಬಿಟ್ಟಿದ್ದೀವಿ ನಾವು. ಬರೀ ಅಷ್ಟೇ, ಆಶ್ವಾಸನೆ ಒಂದೇ ಅಲ್ಲ, ಅದೇ ಕಚಡ ಬುದ್ಧಿಗಳು, ಅದೇ ಕಚಡ ಕೆಲಸಗಳು, ಅಧಿಕಾರಕ್ಕೆ ಬಂದಮೇಲೆ ಅದೇ ರೋಗಗಳು, ಅದೇ ಹೇಸಿಗೆ ತಿನ್ನೋ ಬುದ್ಧಿಗಳು, ಅದೇ ಜಾತಿ ಟಾಕ್ಗಳು, ಅದೇ ದುಷ್ಟ ಚಿಂತನೆಗಳು. ಹೀಗಾಗಿ ನಮಗೆ ಸಾಕಾಗೋಗಿದೆ. ನೀವು ಬಂದಾಗ ಅವ್ರು ಬಂದಾಗ, ಅವ್ರು ಬಂದಾಗ ನೀವು ಬಂದಾಗ, ನೋಡಿ 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 ಈಗ ಹೊಸದೇನು ಬುರುಡೆ ಬಿಡ್ತೀರಿ ಅಂತ ಹೇಳಿ ಕೇಳಿಸ್ಕೋತೀವಿ. ಆ ಬುರುಡೆ ಚೆನ್ನಾಗಿದ್ದರೆ ಓಟ್ ಹಾಕ್ತೀವಿ ಅಷ್ಟೇ. ಸಾಕಾಗೋಗಿದೆ. ಇಟ್ಸ್ ಅ ಮಿರಾಕಲ್. ಇಂಡಿಯಾ ಸ್ಟಿಲ್ ಬಿಲೀವ್ಸ್ ಡೆಮೋಕ್ರಸಿನ ಇವ್ರು ಆಡೋ ರೀತಿಗೆ. ಇಟ್ಸ್ ಅ ಮಿರಾಕಲ್ ಆ್ಯಕ್ಚುಲಿ. ಒಪ್ಕೊಂಡಿದ್ದೀವಿ ಅಂತ. ಇನ್ನು ಚುನಾವಣೆ ಸಮೀಪಿಸುತ್ತಿರುವಂತೆಯೇ ಉಚಿತ ಕೊಡುಗೆಗಳ ಭರವಸೆಗಳ ವಿಚಾರದಲ್ಲಿ ರಾಜಕೀಯ ಮೇಲಾಟ ಶುರುವಾಗಿದೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಭರವಸೆ ನೀಡಿದ ವಿಪಕ್ಷ ಕಾಂಗ್ರೆಸ್ಗೆ ಕೌಂಟರ್ ಕೊಡೋದಕ್ಕೆ ಆಡಳಿತಾರೂಢ ಬಿಜೆಪಿ ಕೂಡ ಪ್ಲಾನ್ ಮಾಡಿಕೊಂಡಿದೆ. ಕಾಂಗ್ರೆಸ್ ಉಚಿತ ಭರವಸೆಗಳಿಗೆ ಪ್ರತಿಯಾಗಿ ಫೆಬ್ರವರಿ 3ನೇ ವಾರದಲ್ಲಿ ಬಜೆಟ್ ಎಂಬ ಬ್ರಹ್ಮಾಸ್ತ್ರದ ಮೂಲಕ ಕಾಂಗ್ರೆಸ್ಗೆ ಹೊಡೆತ ನೀಡಲು ಖುದ್ದು ಸಿಎಂ ಬೊಮ್ಮಾಯಿ ಮುಂದಾಗಿದ್ದಾರೆ. ಬಿಪಿಎಲ್ ಕುಟುಂಬಗಳ ಮಹಿಳೆಯರನ್ನ ಗುರಿಯಾಗಿಸಿಕೊಂಡು ಜನಪ್ರಿಯ ಯೋಜನೆಗಳನ್ನು ಘೋಷಿಸಲಿದ್ದಾರೆ. ಈಗಾಗಲೇ ಪ್ರಕಟಿಸಲಾಗಿರುವಂತಹ ಯೋಜನೆಗಳಿಗೆ ಚಾಲನೆ ಕೊಡಲಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ ಪಕ್ಷದ ಉಚಿತ ಕೊಡುಗೆಗಳ ಘೋಷಣೆಯನ್ನ ಗಿಮಿಕ್ ಅಂತ ಬಿಜೆಪಿ ಮತ್ತು ಜೆಡಿಎಸ್ ಟೀಕಿಸಿದೆ. ಆದರೆ ಉಚಿತವಾಗಿ ಹೇಗೆ ವಿದ್ಯುತ್ ನೀಡೋದು ಅಂತ ತಿಳಿಸ್ತೀನಿ, ಬನ್ನಿ ಬಹಿರಂಗ ಚರ್ಚೆಗೆ ಅಂತ ಬಿಜೆಪಿ ನಾಯಕರಿಗೆ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಅವರು ಹೆಂಗಿದ್ರು ಅಧಿಕಾರಕ್ಕೆ ಬರೋದಿಲ್ಲ, 2,000 10,000 ಕೊಡ್ಬೋದು ಅಂತ ಹೇಳಿ ಅಧಿಕಾರ ಮಾಡ್ಬೋದು. ಆದರೆ ಒಂದು ಜವಾಬ್ದಾರಿಯುತವಾದಂತ ಸರ್ಕಾರ ನಡೆಸಿದಂತ ಪಕ್ಷ ಅವ್ರಿಗೇನ್ ಗೊತ್ತು ಅಂತ ಕೇಳ್ತಾ ಇದ್ದಾರೆ. ಅಶೋಕ್ ರವರೇ, ನೀವು ಬೇಕಾದ್ರೂ ಬನ್ನಿ, ನಿಮ್ ಚೀಫ್ ಮಿನಿಸ್ಟರ್ ಕಳ್ಸ್ಕೊಡಿ, ಎಲ್ಲಿಗ್ ಬೇಕಾದ್ರೂ ಯಾವ ವೇದಿಕೆಯಲ್ಲಿ ಬೇಕಾದ್ರೂ ಹಣ. ಗೃಹಲಕ್ಷ್ಮಿ ಯಾಕೆ ರಾಜಸ್ಥಾನದ ಲಕ್ಷ್ಮಿ ಇಲ್ವಾ? ಅಲ್ಲೇನ್ ದರಿದ್ರ ಲಕ್ಷ್ಮಿ ಇದಾರ? ಗೃಹಲಕ್ಷ್ಮಿನೇ ಅಲ್ಲಿ ಇರೋದು. ಛತ್ತೀಸ್ಗಢದಲ್ಲಿ ಇಲ್ವಾ? ಅಲ್ಲಾಕಿ ಈಗಲೂ ಉಚಿತ ವಿದ್ಯುತ್. ನನ್ನ ಪ್ರಶ್ನೆ ಅದಲ್ಲ. ನಿಮ್ಮ ರಾಜಕಾರಣ ಏನಾದ್ರು ಮಾಡ್ಕೊಂಡು ಹಾಳಾಗಿ ಹೋಗಿ ಯಾವನಿಗೆ ಬೇಕೋ. ನಾನು ಐ ಓನ್ಲಿ ಟೆಲ್ ದಿ ಆನರಬಲ್ KPCC ಪ್ರೆಸಿಡೆಂಟ್, ಅಶೋಕ್ಗೆ ಬಸವರಾಜ ಬೊಮ್ಮಾಯಿಗೆ ನೀವು ಹೇಳಿ ಅಂತ ನಾವು ಕೇಳೇ ಇಲ್ಲ. ಅವ್ರು ಬರ್ತಾರೋ ಬಿಡ್ತಾರೋ ನಿಮ್ಮಿಬ್ಬರು ಹಣೆ ಬರಹ ಅದು. ಆದರೆ ಆ ಹೆಸರಲ್ಲಿ ಎಸ್ಕೇಪ್ ಆಗ್ಬಿಡಿ. ಜನಕ್ಕೆ ಹೇಳ್ರಿ, ಓಟ್ ಹಾಕ್ತಿರೋದು ಜನ, ಅಶೋಕ್ ಅಲ್ಲ ಬಂದು ನಿಮ್ಗೆ ಒತ್ತಾ ಇರೋದು ಓಟಿನಲ್ಲಿ ಕಾಂಗ್ರೆಸ್ಗೆ. ಜನ ಓಟ್ ಹಾಕಬೇಕು ಅನ್ನೋದು ಜನಕ್ಕೆ ಹೇಳಿ. ಹೇಗೆ? ನಾನು ಹೇಗೆ ಅಂದರೆ ಅದಕ್ಕೆ ಸಂಪನ್ಮೂಲವನ್ನು ಹೇಗೆ ತರಬೇಕು ಅಂತ ನನಗೆ ಗೊತ್ತಿದೆ. ಸಿದ್ದರಾಮಯ್ಯವ್ರದ್ದು 13 ಬಜೆಟ್ ಮಾಡಿರೋ ಅನುಭವ ಇದೆ. ಸಿದ್ದರಾಮಯ್ಯವ್ರ ಅನುಭವದ ಕಥೆ ಎಲ್ಲ ನಮ್ಮ ಹತ್ರ ಬಿಡಕ್ಕೆ ಬರಬೇಡಿ. ನೀವು ದುಡ್ಡನ್ನು ಎಲ್ಲಿಂದ ತರ್ತಾ ಇದ್ದೀರಿ ಅಂತ ನಾನು ಕೇಳುತ್ತಾನೂ ಇಲ್ಲ. ಎಲ್ಲಿಂದನಾರು ತಂದ್ಕೊಂಡು ಹೋಗಿ, ನನಗೇನು ಹೋಗ್ಬೇಕು ಅದಲ್ಲ ಪಾಯಿಂಟ್. ಯಾರಿಗೆ ಮತ್ತು ಅದರ ರೂಪುರೇಷೆಗಳೇನು ಯೋಜನೆಗಳಿಗೆ, ಆ ಹೇಳಿಕೆಗೆ ಬಲ ಬರುವಂತೆ ಹೇಳಿ. ಅಶೋಕ್ ಬರಲಿ, ಚೀಫ್ ಮಿನಿಸ್ಟರ್ ಬರಲಿ, ಜೋ ಬೈಡನ್ ಬರಲಿ, ಅವ್ರು ಬರಲ್ಲ, ಅದು ಬರಲ್ಲ, ಅದಾಗಲ್ಲ. ಓಟ್ ಹಾಕೋನು, ನೀವು ಓಟ್ ಹಾಕಿ, ಅವ್ರು ಬರಲಿ, ನೀವು ಓಟ್ ಹಾಕಿ. ನಮ್ಗೆ ತಲೆ ಕೆಟ್ಟಿದ್ಯಾ? ಜನರಿಗೆ ಹೇಳಿ. ಎಕ್ಸ್ಪ್ಲೈನ್ ಇಟ್ ಟು ದ ಪೀಪಲ್. ವಿಶ್ವಾಸ ನಾಟ್ ಅಶೋಕ್, ನಾಟ್ ಚೀಫ್ ಮಿನಿಸ್ಟರ್. ನಾಳೆ ಇವ್ರು ಮಾಡಿದ್ರು ಅಷ್ಟೇ, BPL ಕುಟುಂಬ, ಇನ್ನೊಂದು ಕುಟುಂಬ, ಅದೊಂದು ಕುಟುಂಬ, ಮತ್ತೊಂದು ಕುಟುಂಬ ಅಂತ ಮಾಡಿ ಎಲ್ಲರೂ ಮಾಡ್ಕೊಳ್ಳಿ. ದಟ್ಸ್ ಓಕೆ. ಒಂದನ್ನು ನೆನಪಿಟ್ಕೊಳ್ಳಿ. ಆದರೆ ಈ ಎಲ್ಲ ಯೋಜನೆಗಳನ್ನು ಮಾಡುವಾಗ ಇವತ್ತಿನ ಫಲಾಫಲಗಳನ್ನು ಮಾತ್ರ ಲೆಕ್ಕ ಹಾಕ್ತಾ ಇರ್ತೀರಿ. ಹಾಕಬೇಡಿ ಅಷ್ಟೇ. ಬಿಕಾಸ್ ಅದು ನೀವು ಮಾಡಬಹುದಾದ ದ್ರೋಹ ರಾಜ್ಯಕ್ಕೆ, ದೇಶಕ್ಕೆ. ನೀವಿನ್ನೊಂದು 10-15 ವರ್ಷ ಹೋಗ್ಬಿಟ್ರೆ ನೀವು ಯಾರೂ ಇರಲ್ಲ. ಭಗವಂತ ನಿಮ್ಗೆ ಆರೋಗ್ಯ ಕೊಡಲಿ ಅಷ್ಟೇ. ಆರೋಗ್ಯ ಇರಲಿ. ಅಧಿಕಾರದ ವಿಚಾರ ಅದು ರಾಜಕಾರಣ ಸೀರಿಯಸ್ಸು ಇದೆಲ್ಲ, ಯಾರೂ ಇರಲ್ಲ ನೀವು. ಡು ಯು ನೋ ದ ಡ್ಯಾಮೇಜ್ ಯು ವಿಲ್ ಡೂ? ಹಾಗಾಗಿ ಎನಿ ಎಕ್ಸ್ಪೆಂಡಿಚರ್ನ ಫ್ಯೂಚರ್ನಲ್ಲಿ ಅದು ಹೊಡೆಯಬಹುದಾದ ನಂಬರ್ 1 A2. ನಂಬರ್ 2, ಈ ಎಕ್ಸ್ಪೆಂಡಿಚರು ಅಂದರೆ ಈ ವೆಚ್ಚ ಯಾವ ಪರಿಪ್ರಮಾಣಕ್ಕೆ ಬೆಳೆದುಕೊಂಡು ಬರುತ್ತದೆ 10 ವರ್ಷದಲ್ಲಿ, ಒಂದು ಪ್ರೊಜೆಕ್ಷನ್. ಇವತ್ತು ಸ್ಟಾರ್ಟ್ ಮಾಡಿದಾಗ ₹1, 10 ವರ್ಷಕ್ಕೆ ಅದು ₹70 ಆಗಬಹುದು. ಪ್ರೊಜೆಕ್ಷನ್ ಇರಬೇಕು. ದಟ್ ವಿಲ್ ಬಿ ಎ ಡೀಸೆಂಟ್ ವೇ. ಪ್ಲಸ್ ಕಾಂಗ್ರೆಸ್ಗೆ ಗೌರವವನ್ನು ತರುತ್ತದು. ಲುಕ್ ಎಟ್ ದ ವೇ ಎಷ್ಟು ಸಿಸ್ಟಮ್ಯಾಟಿಕಲಿ ಮಾಡಿದ್ದಾರೆ ಅಂತ. ಹಾಗಾಗಿ ಟಾರ್ಗೆಟೆಡ್ ಪೀಪಲ್ ಯಾರು ಅಂತ ಹೇಳಿ. 200 ಯೂನಿಟ್ದಾದರೂ ಸರಿ, ₹2,000 ಕೊಡೋದಾದರೂ ಸರಿ, ದಟ್ಸ್ ಓಕೆ.
ಸುಮ್ಮನೆ ಪುಕ್ಕಟ್ಟೆ ನಿಂತ್ಕೊಂಡು ಎಲ್ಲ ಡಯಾಸ್ ಮೇಲೆ ಅಶೋಕ್ ಬಾ, ಚೀಫ್ ಮಿನಿಸ್ಟರ್ ಬಾ, ಅಥವಾ ನರೇಂದ್ರ ಮೋದಿ ಬರಲಿ, ಇವೆಲ್ಲ ಬಿಡ್ಬಿಡಿ. ಓಟ್ ಹಾಕ್ತಿರೋರು ನಾವು, ಅಶೋಕ ಅಲ್ಲ.